ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ಮನೆ ಹಾಲ್ನಲ್ಲಿ ಎಲ್ಲರೂ ಕೂಡ ಅಜಿತ್ಗೆ ಕೈ ತುತ್ತು ತಿನ್ನಿಸ್ಬೇಕು ಅಂತ ಹೇಳಿ ಕೂತಿರ್ತಾರೆ. ಇನ್ನು ಈ ಕಡೆ ಸಂಗೀತನು ಒಂದು ಪ್ಲೇಟಲ್ಲಿ ಅನ್ನ ಸಾಂಬಾರು ಹಾಕೊಂಡಿರ್ತಾರೆ. ಅದೇ ರೀತಿ ಅಜ್ಜಿನೂ ಕೂಡ ಕೈ ತುತ್ತು ತಿನ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರನ್ನ ಹಾಕೊಂಡಿರ್ತಾರೆ. ಇನ್ನು ಸಂಗೀತ ಅವರು ಅಜಿತ್ಗೆ ಕೈ ತುತ್ತು ತಿನ್ನಿಸ್ತಾ, ಅಜಿತ ನೀವು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಅಂದ್ರೆ ತುಂಬಾ ಆಟ ಮಾಡ್ತಾ ಇದ್ದೆ ಕಣೋ, ನಾನು ಮತ್ತೆ ನಿಮ್ಮಪ್ಪ ಆಚೆ ಕರ್ಕೊಂಡು ಹೋಗಿ ನಿನಗೆ ತುಂಬಾನೇ ಮುದ್ದು ಮಾಡ್ತಿದ್ವಿ, ಈಗಲೇ ಈ ನನ್ನ ಮೊಮ್ಮಗ ಊಟ ಮಾಡ್ತಿದ್ದು ಅಂತ ಅಜ್ಜಿ ಹೇಳ್ತಾರೆ. ರಾಮ್ ಅವರು ಸಂಗೀತ ಕೊಡು, ನಾನು ಸ್ವಲ್ಪ ಕೈ ತುತ್ತನ್ನ ತಿನ್ನಿಸ್ತೀನಿ ಅಂತ ಹೇಳಿ ಈ ಕಡೆ ಪ್ಲೇಟ್ ನ ಈಸ್ಕೋತಾರೆ. ಈ ಕಡೆ ಸಂಗೀತ ಅವ್ರ ಮನೆಯವರು ಎಲ್ಲರೂ ಕೂಡ ಅಜಿತ್ ಅವ್ರಿಗೆ ಒಂದೊಂದೇ ಕೈ ತುತ್ತನ್ನ ತಿನ್ನಿಸಿ ಅಜಿತ್ಗೆ ಖುಷಿ ಪಡಿಸ್ತಾ ಇರ್ತಾರೆ. ಇನ್ನು ದೂರ ಹೋಗ್ತಿರುವಂತಹ ಅಜಿತ್ನ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ನೋಡ್ತಾ ಕೈ ತುತ್ತು ತಿನ್ನಿಸ್ತಾ ಇರ್ತಾರೆ. ಈ ಒಂದು ದೃಶ್ಯನ ನೋಡಿದಂತಹ ಭೂಮಿಯವರು ತುಂಬಾ ಖುಷಿ ಪಡ್ತಾರೆ. ಅಲ್ಲೇ ಇರುವಂತಹ ಅಶ್ವಿನಿ ಸ್ವಲ್ಪ ಸಿಟ್ಟು ಮಾಡ್ಕೋತಾರೆ. ಇನ್ನು ಶ್ರವಣ್ ಅವರು ಸಹ ತಿನ್ನಿಸ್ತಾರೆ. ಈ ಒಂದು ಸಂದರ್ಭನ ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಇನ್ನು ದೇವಯ್ಯನೂ ಸಹ ಕೈ ತುತ್ತನ್ನ ತಿನ್ನಿಸ್ತಾರೆ. ಆ ಎಲ್ಲ ದೃಶ್ಯನೂ ಕೂಡ ಭೂಮಿಯವರು ತುಂಬಾ ಖುಷಿಯಿಂದ ನೋಡ್ತಾ ಇರ್ತಾರೆ. ಆದ್ರೆ ಮನ್ಸಲ್ಲಿ ಏನೋ ಒಂದ್ ರೀತಿ ಸಂಕಟನೂ ಕೂಡ ಆಗ್ತಿರುತ್ತೆ. ಈ ಒಂದು ಸಂಕಟನ ಗಮನಿಸಿದಂತಹ ಸಂಗೀತ ಅವರು, ನೀನ್ ಯಾಕೆ ಸುಮ್ನೆ ನಿಂತ್ಬಿಟ್ಟೆ, ಬಾ ನೀನು ಕೂಡ ಅಜಿತ್ಗೆ ಕೈ ತುತ್ತನ್ನ ತಿನ್ಸು ಅಂತ ಹೇಳ್ತಾರೆ. ಇನ್ನು ಅಜಿತ್ ಮತ್ತೆ ಭೂಮಿಯವರು ಒಂದ್ ರೀತಿ ಭಾರವಾದ ಮನಸ್ಸಿಂದ ಒಬ್ರನ್ನೊಬ್ರು ನೋಡ್ತಾ ಇರ್ತಾರೆ. ಸಂಗೀತ ಅವರು ಬಾ ಅಂತ ಹೇಳ್ತಾರೆ. ರಾಮ್ ಅವರು ಕೂತಿರೋ ಜಾಗನ ಬಿಟ್ಬಿಟ್ಟು ಬಾ ಇಲ್ಲಿ ಕೂತ್ಕೋ ಅಂತ ಹೇಳಿ ರಾಮ್ ಜಾಗ ಬಿಟ್ಟ ತಕ್ಷಣ ಭೂಮಿಯವರು ಬಂದು ಅಜಿತ್ ಪಕ್ಕ ಕೂತ್ಕೋತಾರೆ. ಸಂಗೀತ ಅವರು, ತಗೋ ಭೂಮಿ ತಿನ್ಸು, ಮೊದ್ಲು ಸಿಹಿನ ತಿನ್ಸು, ಹೋಗೋರ್ಗೆ ಬಾಯಿಗೆ ಸಿಹಿನ ತಿನ್ಸಿದ್ರೆ ಅವ್ರು ಬೇಗ ವಾಪಸ್ ಬರ್ತಾರಂತೆ ಭೂಮಿ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ನಗ್ನಗ್ತಾನೆ ಅಜಿತ್ ಮುಖನ ನೋಡ್ತಾ ಇರ್ತಾರೆ. ಇನ್ನು ಒಬ್ರಲ್ಲೊಬ್ರು ಕಣ್ಣನ್ನ ಇಟ್ಟು ನೋಡ್ತಾ ತುಂಬಾ ಭಾವುಕರಾಗ್ತಾರೆ. ಅಜಿತ್ ಕೂಡ ಭಾವುಕರಾಗ್ತಾರೆ. ಈ ಒಂದು ದೃಶ್ಯನ ಅಲ್ಲೇ ಇರುವಂತಹ ದೇವಯಾನಿ ಮತ್ತೆ ಅಂಜು ಅವ್ರು ನೋಡಿ ಒಂದ್ ರೀತಿ ಮುಖನ ಮಾಡ್ತಾರೆ. ಅಲ್ಲೇ ಇರುವಂತಹ ಅಶ್ವಿನಿನೂ ಕೂಡ ಸ್ವಲ್ಪ ಸಿಟ್ ಮಾಡ್ಕೋತಾರೆ. ಇನ್ನು ಭೂಮಿಯವರು ಒಬ್ಬಟ್ಟನ್ನ ಈ ಕಡೆ ತನ್ನ ಪ್ರೀತಿಯ ಗಂಡ ಅಜಿತ್ ಅವ್ರ ಬಾಯಿಗೆ ತುತ್ತು ಮಾಡಿ ತಿನ್ನಿಸ್ತಾರೆ. ಈ ಒಂದು ದೃಶ್ಯನ ನೋಡ್ತಿರುವಂತಹ ಸತ್ಯ ಅವರು ಒಂದ್ ರೀತಿ ಭಾವನೆನ ವ್ಯಕ್ತಪಡಿಸ್ತಾರೆ. ಇನ್ನು ಭೂಮಿಯವರು ಅಜಿತ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಒಬ್ಬಟ್ಟನ್ನ ತಿನ್ನಿಸ್ತಾರೆ. ಇನ್ನು ಈ ಮನೆಯಲ್ಲಿ ಈ ಒಂದು ಗಂಡ ಹೆಂಡತಿ ಪ್ರೀತಿನ ನೋಡಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಇನ್ನು ಅಜಿತ್ ಮತ್ತೆ ಭೂಮಿಯವರು ಸ್ವಲ್ಪ ಭಾವುಕರಾಗಿ ಒಬ್ರನ್ನೊಬ್ರು ನೋಡ್ತಾ ಇರ್ತಾರೆ. ಈ ಕಡೆ ಫುಲ್ ಎಲ್ಲ ಸೆಲೆಬ್ರೇಷನ್ ಮುಗಿಯುತ್ತೆ. ಇನ್ನು ಈ ಕಡೆ ರೂಮ್ ಅಲ್ಲಿ ಬಂದು ಅಜಿತ್ ಅವರು ಕೂತಿರ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಭೂಮಿನೂ ಕೂಡ ಅಲ್ಲಿಗೆ ಬರ್ತಾರೆ. ಭೂಮಿಯವರು ಸಾಹೇಬ್ರೆ ಹಾಲು ಅಂತ ಹೇಳಿ ಅಜಿತ್ ಮುಂದೆ ಹಾಲಿನ ಲೋಟನ ಹಿಡಿತಾರೆ. ಅವರು ಹಾಲ ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲರೂ ಮನೆಯವರು ಸೇರಿ ನನಗೆ ಗಡತ್ತಾಗಿ ತಿನ್ಸಿದೀರಾ, ಹಾಲ್ಗೆ ಎಲ್ಲಿ ಜಾಗ ಇರುತ್ತೆ ಅಂತಿದ್ದಾಗೆ ನಿನ್ನೆ ಭೂಮಿಯವರು, ಸಾಹೇಬ್ರೆ ಮಾಮೂಲಿ ಹಾಲಲ್ಲ, ಹಾಲ್ಗೆ ಅರ್ಶನ ಮೆಣಸು ಎಲ್ಲನೂ ಕೂಡ ಹಾಕಿ ಕಾಯಿಸ್ಕೊಂಡ್ ಬಂದಿದ್ದೀನಿ, ಕೋಳಿ ಅಂತ ಪ್ರೀತಿಯಿಂದ ಹಾಲ್ನ ಹಿಡಿತಾರೆ. ಇನ್ನು ಅಜಿತ್ ಅವರು ಭೂಮಿ ಮುಖನ ನೋಡ್ತಾರೆ. ಭೂಮಿಯವರು, ಸಾಹೇಬ್ರೆ ಸುಸ್ತಾದವಾಗಿ ಕಾಣಿಸ್ತಿದ್ದೀರಾ, ಅಷ್ಟೇ ಅಲ್ಲ ಕೆಮ್ತಾ ಇದ್ರಿ ಬೇರೆ, ಸಾಹೇಬ್ರೆ ಇದನ್ನ ನೀವು ಕುಡಿರಿ, ನಿಮ್ ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇನ್ನು ಭೂಮಿ ಪ್ರೀತಿಯ ಮಾತಿಗೆ ಅಜಿತ್ ಅವರು ನೋಡ್ತಾನೆ ಇರ್ತಾರೆ. ಇನ್ನು ಭೂಮಿಯವರು, ಅಯ್ಯೋ ಸಾಹೇಬ್ರೆ ತಗೊಳ್ಳಿ ಅಂತ ಹೇಳಿ ಅವ್ರ ಕೈ ಹಿಡಿದು ಕುಡಿರಿ ಅಂತ ಹೇಳಿ ಹಾಲನ್ನ ಕೊಟ್ಟು ನಿಂತ್ಕೋತಾರೆ. ಇನ್ನು ಅಜಿತ್ ಭೂಮಿ ಮುಖನ ನೋಡಿ ಇಟ್ಕೊಂಡಿರೋ ಹೆಂಡತಿನೇ ಅಮ್ಮ ಅಂತ ಹೇಳ್ತಾರೆ. ಇನ್ನು ಭೂಮಿನ ಪಡೆಯೋ ಯೋಗ ನನ್ಗಿದ್ಯಾ ಅಂತ ಹೇಳಿ ಯೋಚನೆ ಮಾಡಿ ಹಾಲನ್ನ ಕುಡಿಬೇಕಾದ್ರೆ ನೆತ್ತಿಗೆ ಇರುತ್ತೆ. ಇನ್ನು ಕೆಮ್ತಿರಂತಹ ಅಜಿತ್ ಅವ್ರಿಗೆ ಸಾಹೇಬ್ರೆ ಅಂತ ನೆತ್ತಿ ತಟ್ಟುವಂತಹ ಕೆಲಸ ಮಾಡ್ತಾರೆ ಭೂಮಿಯವರು. ತನ್ನ ಸೆರಗಿಂದಾನೆ ಅಜಿತ್ ಬಾಯಿನ ಒರೆಸ್ತಾರೆ. ಈ ಒಂದು ದೃಶ್ಯಕ್ಕೆ ಭಾವುಕರಾಗ್ತಾರೆ ಅಜಿತ್ ಸಾಹೇಬ್ರು. ಭೂಮಿಯವರು, ಸಾಹೇಬ್ರೆ ಒಂದೇ ಒಂದ್ ಮಾತು ಕೇಳ್ತೀನಿ, ನೀವು ನನ್ನ ಮಾತಿಗೆ ಬೇಜಾರ್ ಮಾಡ್ಕೋಬಾರ್ದು. ಅವರು ಮನ್ಸಲ್ಲೇ ಯೋಚನೆ ಮಾಡ್ತಾ, ಭೂಮಿ ನನ್ ಮೇಲಿರುವಂತಹ ಪ್ರೀತಿನ ಹೇಳ್ಕೊಳೋದಿಕ್ಕ ಅಂತ ಅನ್ಕೊಂಡು, ಹಾ ಹೇಳು ಭೂಮಿಯವರು, ಹಾ ಅದು ನನ್ನಿಂದ ನೀವು ಟ್ರಾನ್ಸ್ಫರ್ನ ತಗೊಂಡಿಲ್ಲ ತಾನೆ ಅಂತಿದ್ದಾಗೆ ಅಜಿತ್ ಮನ್ಸಿಗೆ ಸ್ವಲ್ಪ ನೋವಾಗುತ್ತೆ. ಅವರು, ಖಂಡಿತ ಇಲ್ಲ ಭೂಮಿ, ಅನ್ಎಕ್ಸ್ಪೆಕ್ಟೆಡ್ ಟ್ರಾನ್ಸ್ಫರ್ ಬೇಡ ಅಂತ ಹೇಳೋದಿಕ್ಕೂ ಆಗ್ಲಿಲ್ಲ. ಭೂಮಿಯವರು, ಹಬ್ಬ ನನ್ಗೀಗ ನನ್ ಮನ್ಸಿನ ತಳಮಳ ಹೋಯ್ತು ಅಂತ ಹೇಳ್ತಿದ್ದಾಗೆ ಅಜಿತ್ ಅವರು, ಆದ್ರೆ ನನ್ ಮನ್ಸಿನ ತಳಮಳ ಹೋಗಿಲ್ವಲ್ಲ. ಭೂಮಿಯವ್ರು ಗಮನಿಸಿ, ಸಾಹೇಬ್ರೆ ಏನ್ ಹೇಳಿದ್ರಿ ನೀವು ಅಂತಿದ್ದಾಗೆ ಅಜಿತ್ ಅವರು ಹಾ ಅಂತಾರೆ. ಇನ್ನು ಭೂಮಿಯವರು, ಅದೇ ನೀವು ಇವಾಗ ಏನೋ ಹೇಳಿದ್ರಲ್ಲ, ಏನ್ ಹೇಳಿದ್ರಿ ನೀವು? ಅವರು, ಹಾ ಏನು ಇಲ್ಲ, ನನ್ ಲಗೇಜ್ ಪ್ಯಾಕ್ ಆಗಿದ್ಯಾ ಅಂತಿದ್ದಾಗೆ ಭೂಮಿಯವರು, ಹಾ ಸಾಹೇಬ್ರೆ ಎಲ್ಲಾ ಬಟ್ಟೆಗಳನ್ನು ಸಹ ನಾನು ಪ್ಯಾಕ್ ಮಾಡಿದೀನಿ, ಅದ್ರ ಜೊತೆಗೆ ನನ್ನ ಬಟ್ಟೆಗಳನ್ನು ಸೇರಿಸಿ ನಾನು ಪ್ಯಾಕ್ ನ ಮಾಡ್ಕೊಂಡಿದೀನಿ ಅಂತಿದ್ದಾಗೆ ಅಜಿತ್ ಮನ್ಸಿಗೆ ಸ್ವಲ್ಪ ನೋವಾಗುತ್ತೆ. ಭೂಮಿಯವ್ರ ಮನ್ಸಲ್ಲಿ ಒಂದ್ ಮಾತು ಹೂ ಅನ್ಬಿಡಿ ಸಾಹೇಬ್ರೆ, ನಿಮ್ ಹಿಂದೆ ನಾನು ಬಂದ್ಬಿಡ್ತೀನಿ, ಮನ್ಸಲ್ಲೇ ನನ್ನ ಬಿಟ್ಟೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಯಾ ಭೂಮಿ, ಅದಕ್ಕೆ ನಿನ್ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ಯಾ.
ಅವರು ಸಾಹೇಬ್ರೆ ನಾಡಿದ್ದು ನನ್ನ ಒಪ್ಪಂದ ಮುಗಿತಿದ್ದಾಗೆ ನಾನು ಕೂಡ ಈ ಮನೆಯಿಂದ ಹೊರಡ್ಬೇಕಲ್ವಾ ಸಾಹೇಬ್ರೆ ಅಂತಿದ್ದಾಗೆ ಅಜಿತ್ ಮನ್ಸಿಗೆ ತುಂಬಾನೇ ನೋವಾಗುತ್ತೆ. ಭಾರವಾದ ಮನಸ್ಸಿಂದ ಭೂಮಿ ಮನಸ್ಸನ್ನ ಮುಖನ ನೋಡ್ತಾರೆ. ಇನ್ನು ಭಾವುಕರಾಗಿ ಅಜಿತ್ ಬೇಜಾರು ಮಾಡ್ಕೊಂಡು ಭೂಮಿ ಒಂದು ಸ್ಮಾಲ್ ರಿಕ್ವೆಸ್ಟ್. ಅಜಿತ್ ಅವ್ರ ಮಾತಿಗೆ ಭೂಮಿಯವರು ಅದೇನು ಹೇಳಿ ಸಾಹೇಬ್ರಿ ಅಂತ ಖುಷಿಯಿಂದನೇ ಕೇಳ್ತಾರೆ. ಇನ್ನು ಅಜಿತ್ ಅವರು ರಿಕ್ವೆಸ್ಟ್ ಮಾಡಿಕೊಂಡು ನಾನು ಈ ಟ್ರಾನ್ಸ್ಫರ್ನಿಂದ ಹೋಗಿ ಮತ್ತೆ ಊರಿಗೆ ವಾಪಸ್ ಬರೋವರೆಗೂ ನೀನು ಈ ಮನೆಯಲ್ಲೇ ಇರ್ತೀಯ ಅಂತಿದ್ದಾಗೆ ಭೂಮಿಯವ್ರ ಮನಸ್ಸಿಗೆ ಒಂದು ರೀತಿ ಭಾವುಕರಾಗ್ತಾರೆ. ಇನ್ನು ಭೂಮಿಯವರು ಮನಸ್ಸಲ್ಲೇ ನೆನೆ ಸ್ವಲ್ಪ ಮಾತಾಡ್ಕೋತಾ ಇರ್ತಾರೆ ಅಜಿತ್ ಸಾಹೇಬ್ರ ಬಗ್ಗೆ. ನೆನೆ ಅಜಿತ್ ಅವರು ಭೂಮಿ ನಾನು ನಿನ್ ತಡಿತಾ ಇಲ್ಲ, ಅದೇ ರೀತಿ ಹರ್ಟ್ ಮಾಡ್ಬೇಕು ಅಂತಾನೂ ಕೂಡ ಅನ್ಕೋತಾ ಇಲ್ಲ. ನಾನು ನನ್ನ ಲಗೇಜ್ ಆಗಿರುವಂತಹ ಬಟ್ಟೆಗಳನ್ನೆಲ್ಲ ತಗೊಂಡು ಇಲ್ಲಿಂದ ನಾನು ಹೊರಡ್ತಿದ್ದಾಗೆ ನೀನು ಕೂಡ ನಿನ್ ಬಟ್ಟೆಗಳನ್ನ ತಗೊಂಡು ಇಲ್ಲಿಂದ ಹೊರಟ್ರೆ ಮನೆಯವ್ರಿಗೆಲ್ಲ ಏನ್ ಹೇಳ್ತೀಯಾ, ಏನು ಅಂತ ಹೇಳಿ ಪ್ರಶ್ನೆಗಳು ನನ್ನನ್ನು ತಾಕುತ್ತೆ, ಅದೇ ರೀತಿ ನಿನ್ನನ್ನು ಕೂಡ ತಾಕುತ್ತೆ. ಸೊ ಹಾಗಾಗಿ ನನ್ನ ಮನೆಯಲ್ಲಿ ನಮ್ಮಿಬ್ಬರದು ಕಾಂಟ್ರಾಕ್ಟ್ ಮದುವೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ವಲ್ಲ, ಅದೊಂದು ಕಾರಣಕ್ಕೋಸ್ಕರ ನಾನು ಅಲ್ಲಿಂದ ವಾಪಸ್ ಬಂದಮೇಲೆ ನಿನ್ನನ್ನು ಕಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಿದ್ದಾಗೆ ಅಜಿತ್ ಮಾತಿಂದ ಭೂಮಿ ಮನಸ್ಸಿಗೆ ತುಂಬ ನೋವಾಗುತ್ತೆ. ಈ ಒಂದು ಮಾತಾಡಿರುವಂತಹ ನಾನು ಬಂದಮೇಲೆ ಮನೆಯವ್ರಿಗೆ ಎಲ್ರಿಗೂ ಕೂಡ ಏನಾದರೂ ಒಂದು ರೀಸನ್ ಕೊಟ್ಟು ನಾನು ಸಂಭಾಳಿಸ್ತೀನಿ. ನನಗೋಸ್ಕರ ಬಯಸಿಲ್ಲ ಅಂತ ಅಂದ್ರೂ ನಿನ್ನನ್ನು ಈ ಮನೆಯಲ್ಲಿ ರಾಣಿಗೋಸ್ಕರ ನೋಡ್ಕೊಡೋ ನಮ್ಮ ಅಮ್ಮನಿಗೋಸ್ಕರ, ನಿನ್ನ ಸ್ವಂತ ಮೊಮ್ಮಗಳು ಅಂತ ಹೇಳಿ ಆರೈಕೆ ಮಾಡೋ ನನ್ನ ಅಜ್ಜಿಗೋಸ್ಕರ, ನಿನಗೊಂಚೂರು ತೊಂದರೆ ಆಯಿತು ಅಂತಿದ್ದಾಗೆ ನೀನು ಇಮಿಡಿಯೇಟ್ ಆಗಿ ನಿನ್ನ ಮುಂದೆ ನಿಂತ್ಕೊಳ್ಳುವಂತಹ ನಿಮ್ಮ ಮಾವನಿಗೋಸ್ಕರ, ಅಪ್ಪನಿಗೋಸ್ಕರ, ಶಾರದತ್ತೆಗೋಸ್ಕರ, ನಿನ್ ಮಾತನ್ನ ಕೇಳಿ ಲಚ್ಚಿ ಫಾರಿನ್ ನಿಂದ ಇಲ್ಲಿಗೆ ಬಂದ ಪ್ರೀತಿಯ ಮೈದುಗೋಸ್ಕರ ಅಂತಿದ್ದಾಗೆ ಭೂಮಿಯವರು ಮನ್ಸಲ್ಲಿ ನಿಮ್ಗೋಸ್ಕರ ಅಂತ ಮಾತ್ ಹೇಳಿ ಸಾಹೇಬ್ರೆ ಇದಾಗೇನೇನೆ ಅಜಿತ್ ಅವರು ಭೂಮಿ ಮಾತನ್ನ ಮನ್ಸಲ್ಲೇ ಕೇಳಿಸ್ಕೊಂಡು ಇದೊಂದು ಮಾತನ್ನ ನಡೆಸ್ಕೊಟ್ಬಿಡು ಭೂಮಿ, ಇನ್ ಯಾವತ್ತು ನಿನ್ನನ್ನ ಯಾವ್ದನ್ನು ಕೇಳೋದಿಲ್ಲ ಪ್ಲೀಸ್ ಭೂಮಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ಇನ್ನು ಭೂಮಿಯವರು ಸಾಹೇಬ್ರೆ ನೀವೇನು ಪ್ಲೀಸ್ ಕೀಸ್ ಅಂತೆಲ್ಲ ನನ್ನ ಹತ್ರ ಇಷ್ಟಕ್ಕೂ ನಾನು ಯಾವತ್ತಾದ್ರೂ ನಿಮ್ ಮಾತನ್ನ ಮೀರಿದಿನ ಸಾಹೇಬ್ರೆ, ನಿಮ್ಮ ಮಾತಿನಂತೆ ನಿಮ್ಮ ಪ್ರಕಾರನೇ ನಾನು ನಡ್ಕೋತೀನಿ, ನೀವು ಬರೋವರೆಗೂ ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತಿದ್ದಾಗೆ ಅಜಿತ್ ಮನಸ್ಸಿಗೆ ತಡೆಯಲಾಗದಂತಹ ಖುಷಿ ಆಗುತ್ತೆ. ಇವಾಗ್ಲೂ ಅಂತ ಅಜಿತ್ ಕೇಳಿದಾಗ ಭೂಮಿಯವರು ಹ್ಞೂ ಅಂತ ಕತ್ಕುಂಕಾಗ್ತಾರೆ. ಇನ್ನು ಅಜಿತ್ ಅವರು ಪ್ರಾಮಿಸ್, ಭೂಮಿಯವರು ಅಜಿತ್ ಮಾತಿಗೆ ಕೆಳಗಡೆ ಕೂತ್ಕೊಂಡು ಪ್ರಾಮಿಸ್ ಅಂತ ಹೇಳಿ ಅವ್ರ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತಾರೆ. ಭೂಮಿ ಪ್ರಾಮಿಸ್ಗೆ ತುಂಬಾ ಖುಷಿಯಾಗಿ ಈ ಕಡೆ ಅಜಿತ್ ಅವರು ಕೆಳಗಡೆ ಕೂತಿರುವಂತಹ ಭೂಮಿನ ಅಪ್ಕೊಂಡು ಅವ್ರ ಹಣೆ ಮೇಲೆ ಪ್ರೀತಿಯಿಂದ ಒಂದು ಮುತ್ತ. ಅಜಿತ್ ಮತ್ತೆ ಭೂಮಿಯವರು ಈ ಒಂದು ಸ್ಪರ್ಶದಿಂದ ಒಬ್ರನ್ನೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಇನ್ನು ಭೂಮಿಯವರು ಸಡನ್ ಆಗಿ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಮಾತು ಕೇಳಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಅಜಿತ್ ಅವ್ರು ಹೇಳ್ತಿದ್ದಾಗೆ ನಿನ್ನೆ ಹೊರಟಿರೋ ಭೂಮಿಯವ್ರು ನಿಂತ್ಕೊಂಡು ನನಗೋಸ್ಕರ ನೀವು ಎಲ್ಲ ಕಳ್ಕೊಂಡಿರೋ ನನಗೆ ಮನೆಯವ್ರ ಪ್ರೀತಿನ ಕೊಟ್ಟಿದ್ದೀರಾ, ಈ ಒಂದು ಜೀವನ ಹೀಗೆ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಮನ್ಸಲ್ಲೇ ಯೋಚನೆ ಮಾಡ್ತಾ ಅಜಿತ್ ಮುಖನ ನೋಡಿ ಸ್ಮೈಲ್ ಕೊಡ್ತಾರೆ. ಖುಷಿಯಾಗಿ ಭೂಮಿಯವರು ಈ ಕಡೆ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡು ನಗ್ತಾ ಇರ್ತಾರೆ. ಅಜಿತ್ ಅವರು ನಾನು ಊರಿಂದ ವಾಪಸ್ ಬರೋವರೆಗೂ ನೀನು ಇಲ್ಲೇ ಇರಬೇಕು ಅಂತ ಹೇಳಿದ್ದು ನೆನ್ಪು ಮಾಡಿಕೊಂಡು ಅದೇ ರೀತಿ ಅವರ ಹಣೆ ಮೇಲೆ ಮುತ್ತು ಕೊಟ್ಟಂತಹ ಒಂದು ಸ್ಪರ್ಶ ನಾನು ನೆನ್ಪು ಮಾಡಿಕೊಂಡು ಮತ್ತೆ ನಾನು ಬರೋವರೆಗೂ ಈ ಮನೆಯಲ್ಲೇ ಇರ್ತೀಯ ಅಂತ ಕೇಳಿರೋ ಇನ್ನೊಂದು ಮಾತನ್ನು ನೆನೆಸ್ಕೊಂಡು ಫುಲ್ ಖುಷಿಯಲ್ಲಿ ನಾಚಿಕೊಂಡು ನಕ್ಕಿ ನೀರಾಗ್ತಾ ಇರ್ತಾರೆ ಭೂಮಿಯವರು. ಸಡನ್ ಆಗಿ ನೋಡಿದಾಗ ಸತ್ಯ ಅವರು ಅಲ್ಲೇ ನಿಂತಿರ್ತಾರೆ. ಅದನ್ನು ಗಮನಿಸಿದಂತ ಭೂಮಿ ಸ್ವಲ್ಪ ಮಟ್ಟಿಗೆ ಶಾಕ್ಗೆ ಒಳಗಾಗ್ತಾರೆ. ಇನ್ನು ಸತ್ಯ ಅವರು ಭಾವುಕರಾಗೋದನ್ನ ನೋಡಿ ಸತ್ಯಣ್ಣ ಅಂತ ಹೇಳಿ ಭೂಮಿಯವರು ಸತ್ಯ ಅವ್ರ ಹತ್ರ ಬರ್ತಾರೆ. ಇನ್ನು ಸತ್ಯಣ್ಣ ನೀವಿನ್ನೂ ಹೊರಟಿಲ್ವಾ ಅಂತ ಕೇಳ್ತಿದ್ದಾಗೆ ಸತ್ಯ ಅವರು ನಾನು ಹೋಗ್ಬೇಕಿತ್ತು, ಆದ್ರೆ ಹೋಗೋದಕ್ಕಿಂತ ಮುಂಚೆ ನನ್ಗೆ ಯಾಕೋ ಸ್ವಲ್ಪ ಭಯ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಭಯನಾ ಅಂತಿದ್ದಾಗೆ ಸತ್ಯ ಅವರು ಕೇಳ್ದೆ ಎಲ್ಲಿ ನನ್ನ ತಂಗಿ ಮನೆ ಬಿಟ್ಟು ಹೋಗ್ತಾಳೋ ಅಂತ ಭಯ ನನಗೆ. ಭೂಮಿಯವರು ಸತ್ಯಣ್ಣ ನಿಮ್ಗೆ ಆ ಭಯ ಬೇಡ, ಸಾಹೇಬ್ರು ಊರಿಂದ ವಾಪಸ್ ಬರೋವರೆಗೂ ನಾನು ಈ ಮನೆನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅನ್ನೋ ಒಂದು ಮಾತು ಸತ್ಯ ಅವ್ರ ಮನಸ್ಸಿಗೆ ಧಾರಾಳ ಅನ್ಸುತ್ತೆ. ನಾನು ಇಲ್ಲಿಂದ ಹೋಗ್ಬಾರ್ದು ಅಂತ ಹೇಳಿ ಸಾಹೇಬ್ರು ನನ್ನನ್ನ ಕೇಳ್ಕೊಂಡ್ರು, ಅವರೊಂದು ಮಾತಿಗೆ ನಾನು ಒಪ್ಕೊಂಡಿದ್ದೀನಿ. ಅದಕ್ಕೆ ಸತ್ಯ ಅವರು ನೀನ್ ಹೇಳ್ತಾ ಇರೋದು ನಿಜನಾ? ಅಲ್ಲಮ್ಮ, ಅವನು ದಿನನಿತ್ಯ ನಿನ್ಗೆ ಅಂಗಲಾಚಿ ಬೇಡ್ಕೊಂಡಾಗ ಕೇಳ್ದಾಗ್ಲೂ ಇಲ್ಲ ಅಂತ ಹೇಳಿದವಳು ಇವತ್ತು ಒಂದೇ ಸಾರಿ ಎಸ್ ಅಂತ ಹೇಳ್ಬಿಟ್ಟಿದ್ಯಲ್ಲ. ನಾನು ಇದ್ಕಿದಾಗಿ ಮನ್ಸ್ ಬದಲಾಯಿಸ್ಕೊಂಡೆ. ಪ್ರಾಯಶಃ ಹೋಗೋದಕ್ಕಿಂತ ಮುಂಚೆ ನಿನ್ ಮನ್ಸಲ್ಲಿರುವಂತಹ ಭಾವನೆಗಳು ಬದಲಾಗಿದ್ದಾವೆ ಏನೋ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಹೇಳಿದ್ಯಾ ಭೂಮಿ ಅಂತ ಹೇಳಿ ಭೂಮಿ ಕೇಳಿದಾಗ ಏನು ಮಾತಾಡೋದಿಲ್ಲ. ಇನ್ನು ಸತ್ಯ ಅವರು ಭೂಮಿ ನಿನ್ಗೊಂದು ಮಾತು ಹೇಳ್ತೀನಿ ಕೇಳು, ಹೊಟ್ಟೆ ಹಸ್ಕೊಂಡಿರುವಂತಹ ವ್ಯಕ್ತಿಗೆ ಊಟ ಮಾಡ್ಬಾರಪ್ಪ ಅನ್ನೋ ಒಂದು ಪದಕ್ಕೋಸ್ಕರ ಕಾಯ್ತಾನಂತೆ. ಆ ಒಂದು ಮಾತನ್ನ ಹೇಳಿದ ತಕ್ಷಣನೇ ಅವರು ಊಟಕ್ಕೆ ಹೋಗ್ಬಿಡ್ತಾರಂತೆ. ನಿನ್ ಪರಿಸ್ಥಿತಿನೂ ಕೂಡ ನಮ್ಮ ಅಜಿತನ ಬಾಯಿಂದಾನೆ ನೀನು ಇರು ಅಂತ ಹೇಳೋದನ್ನ ಕೇಳಿಸ್ಕೊಳೋ ಹಾಗೆ ಕಾಯ್ತಿದ್ದೆ. ಹೇಳ್ದ ನೀನು ಚಕ್ಕಂತ ಒಪ್ಕೊಂಡೆ. ಕೇಳು ಯಾಕೆ ಅಂದ್ರೆ ನೀನು ಅವನ್ನ ಹಚ್ಕೊಂಡಿದ್ಯಾ ಅಂತಿದ್ದಾಗೆ ಭೂಮಿಯವರು ಸತ್ಯ ಅವ್ರ ಮುಖನ ನೋಡ್ತಾರೆ. ನೀನು ಅಜಿತನ್ನ ಆಳವಾಗಿ ಇಷ್ಟಪಡ್ತಾ ಇದೀಯಾ ಅಂತ ಹೇಳ್ತಾರೆ. ಸತ್ಯನ ಮಾತಿಗೆ ಭೂಮಿಯವರು ಏನು ಮಾತಾಡದೆ ಬೆನ್ನು ಹಾಕಿ ನಿಂತ್ಕೋತಾರೆ. ಸತ್ಯ ಅವರು ಗಂಧ ತೆಗೆದಾಗ ಗಂಧದ ಸುಗಂಧನ
ಮುಚ್ಚಿಟ್ಕೊಳೋದಿಕ್ ಆಗಲ್ವಂತೆ. ಆ ಪರಿಮಳ ಎಲ್ಲಾ ಕಡೆ ಕೂಡ ಬೀರುತ್ತಂತೆ. ಇದು ಕೂಡ ಆ ಪರಿಮಳದಂತೆ ನಿನ್ನ ಕಣ್ಣಲ್ಲಿ ಈ ಪ್ರೀತಿ ಹೀಗೆ ಕಾಣ್ತಾ ಇದೆ ಭೂಮಿ. ಅಲ್ಲ ಭೂಮಿ, ಆ ಒಂದು ಪ್ರೀತಿನ ನೀನು ಅಜಿತ್ ಹತ್ರ ಹೇಳ್ಕೊಳೋದಿಕ್ಕೆ ಒಳೊಳಗೆ ಭಯ. ಒಬ್ಬ ತಂಗಿಯಿಂದ ಅವನ ಬಾಳು ಮುದುಡಿ ಹೋಯ್ತು, ಆದ್ರೆ ಇನ್ನೊಬ್ಬ ತಂಗಿಯಿಂದ ಅವನ ಬಾಳನ್ನ ಸರಿಪಡಿಸ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇದು ನನ್ನ ಸದುದ್ದೇಶ. ನೀನು ಈ ಒಂದು ಸನ್ನಿವೇಶನ ನೆನಪು ಮಾಡ್ಕೋಬೇಕಿತ್ತು. ನನ್ನ ತಂಗಿ ಸಾಹಿತ್ಯ ಜಾಗನ ನೀನು ತುಂಬಬೇಕಾಗಿತ್ತು ಅಂತಿದ್ದಾಗೆ ಭೂಮಿ ಭಾವುಕರಾಗ್ತಾರೆ. ಯೋಚನೆ ಮಾಡ್ತಾ ಭೂಮಿಯವರು ನಿಮ್ಮಿಬ್ರು ಮನ್ಸಲ್ಲಿರುವಂತಹ ಭಾವನೆಗಳನ್ನ, ಇಬ್ರು ಮನ್ಸಲ್ಲಿರುವಂತಹ ಪ್ರೀತಿನ ಪರಸ್ಪರ ಹಂಚ್ಕೊಂಡು ಸಂಸಾರ ಮಾಡ್ಕೊಂಡು ಇರಿ. ಯೋಚನೆ ಮಾಡ್ತಿರೋ ಭೂಮಿಯವ್ರನ್ನ ಹೇಳ್ದು ಈ ಕಡೆ ಸತ್ಯ ಅವರು, ನಿನ್ ಅಣ್ಣನಾಗಿ ನಾನು ಇದನ್ನ ನಿರೀಕ್ಷೆ ಮಾಡ್ತಾ ಇದ್ದೀನಿ, ನಾನು ಇದನ್ನ ಯೋಚನೆನೂ ಕೂಡ ಮಾಡ್ತಾ ಇದ್ದೀನಿ, ನನ್ಗೆ ಬೇಕಾಗಿರೋದು ಇಷ್ಟೇ ಅಂತ ಹೇಳ್ತಾರೆ. ಇಲ್ಲೇ ಹೋಗು ಭೂಮಿ, ಹೋಗಿ ನಿನ್ನ ಮನದಾಳದ ಅಜಿತ್ ಪ್ರೀತಿನ ಹೇಳ್ಕೊಂಡ್ಬಿಡು ಅಂತ ಹೇಳ್ತಾರೆ. ಭೂಮಿಯವರು ಯೋಚನೆ ಮಾಡ್ತಾ, ಸತ್ಯಣ್ಣ, ನಾನು ನಿಮ್ಮ ತಂಗಿಯಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಪ್ರಾಮಾಣಿಕವಾಗಿ ನನಗೆ ಉತ್ತರನ ಕೊಡಬೇಕು ಅಂತಿದ್ದಾಗಿ ಸತ್ಯ ಅವರು ಪ್ರಾಮಾಣಿಕವಾಗಿ ಉತ್ತರ ಹೇಳ್ತೀನಿ, ನೀನು ಕೇಳು. ಅಣ್ಣ, ನಿನ್ನ ಮತ್ತೆ ನಮ್ಮ ಸಾಹೇಬ್ರು ಸ್ನೇಹ ಎರಡು ದೇಹ ಒಂದು ಪ್ರಾಣದಂತೆ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತು. ಎಲ್ಲಾ ವಿಷಯನೂ ಕೂಡ ನಿಮ್ಮ ಹತ್ರ ಹೇಳ್ಕೊತಾರೆ, ಆದ್ರೆ ಯಾವತ್ತಾದ್ರೂ ಒಂದಿನ ಈ ಭೂಮಿ ಕಂಡ್ರೆ ನನ್ಗೆ ಇಷ್ಟ ಅಂತ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀರಾ ಅಂತಿದ್ದಾಗಿ ನಿನ್ನೆ ಸತ್ಯ ಅವ್ರಿಗೆ ಸಿಗ್ಲು ಬಡ್ದಂಗ ಆಗುತ್ತೆ. ಸತ್ಯ ಅವರು ಅಜಿತ್ ಪ್ರೀತಿನ ಹೇಳ್ಕೊಂಡಿರೋ ಸಂದರ್ಭನ ನೆನಪು ಮಾಡ್ಕೋತಾರೆ. ಈ ಕಡೆ ಭೂಮಿಯವರು ಒಂದ್ ದಿವ್ಸನಾದ್ರೂ ನಾನು ಕಾಂಟ್ರಾಕ್ಟ್ ಮದುವೆ ಮಾಡ್ಕೊಂಡ್ ಬಂದಿರೋ ಭೂಮಿನ ಕೈ ಹಿಡಿದು ಜೀವನ ಪೂರ್ತಿ ಜೊತೆಯಾಗಿ ನನ್ನ ಸಂಗಾತಿಯಾಗಿ ಬಾಳಿಸ್ತೀನಿ ಅಂತ ಏನಾದ್ರು ನಿಮ್ಮ ಹತ್ರ ಮನ್ಸ್ ಬಿಚ್ಚಿ ಮಾತಾಡಿದಾರೆ ಸತ್ಯನ? ಈ ಕಡೆ ಸತ್ಯ ಅವರು ಅದು ಅಂತ ಅಂದ್ಬಿಟ್ಟು ಸತ್ಯ ಅವ್ರಿಗೆ ಈ ಕಡೆ ಅಜಿತ್ ಅವರು ಒಂದ್ ಮಾತು ಹೇಳಿರ್ತಾರೆ, ನಾನು ಭೂಮಿನ ಪ್ರೀತಿ ಮಾಡೋ ವಿಚಾರ ಯಾವುದೇ ಕಾರಣಕ್ಕೂ ಎಂತ ಸಂದರ್ಭದಲ್ಲೂ ಭೂಮಿಗೆ ಗೊತ್ತಾಗಬಾರ್ದು, ನೀವು ಈ ವಿಚಾರನ ಅವಳ ಹತ್ರ ಹೇಳ್ಬಾರ್ದು ಅನ್ನೋ ಒಂದು ಮಾತು ತಗೊಂಡಿರ್ತಾರೆ. ಆ ಒಂದು ಸನ್ನಿವೇಶನ ನೆನ್ಪು ಮಾಡ್ಕೋತಾರೆ ಅಜಿತ್ ಸ್ನೇಹಿತರಾದಂತಹ ಸತ್ಯ ಅವರು. ಭಾಷೆ ಪ್ರಕಾರ ಈ ಕಡೆ ಭೂಮಿ ಕೇಳ್ತಾರಂತಹ ಒಂದು ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ಯೋಚನೆ ಮಾಡ್ತಾ ಇರ್ತಾರೆ ಸತ್ಯ ಅವರು. ಭೂಮಿಯವರು, ಸತ್ಯಣ್ಣ, ನನ್ನ ಪ್ರಶ್ನೆಗೆ ಉತ್ತರ ಬರ್ಲಿಲ್ಲ. ನನ್ನ ಸತ್ಯಣ್ಣ ಚಟಪಟ ಅಂತ ಮಾತಾಡ್ತಾ ಇದ್ರು, ಆದ್ರೆ ಈಗ ಯಾಕಣ್ಣ ಈ ಮೌನ? ಭೂಮಿಯವರು, ಸರಿ ಆಯ್ತು ಸತ್ಯಣ್ಣ, ಈ ನಿಮ್ ತಂಗಿ ಈಗ ನಿಮ್ಗೊಂದ್ ಮಾತು ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ಚೆಂಡನ್ನ ನಾವು ವೇಗವಾಗಿ ಎಸ್ತರೆ ಅದೇ ವೇಗದಲ್ಲಿ ಅದು ವಾಪಸ್ ಬರುತ್ತೆ. ಪ್ರೀತಿ 2 ವೇ ಟ್ರಾಫಿಕ್ ಇದ್ದಾಗೆ. ಒಳ್ಳೆ ಮಾತು. ಆ ಚೆಂಡನ್ನ ನೀನೇ ಯಾಕೆ ಮೊದಲು ಗೋಡೆಗೆ ಎಸಿಬಾರ್ದು? ಸತ್ಯನ ಮಾತು ಭೂಮಿಗೆ ಶಾಕ್ ಆಗುತ್ತೆ. ಸತ್ಯ ಅವರು ನಿನ್ ಮೇಲಿರುವಂತಹ ಪ್ರೀತಿನ ಅಜಿತ್ ಹೇಳ್ಕೊಡ್ಲಿಲ್ಲ ಅಂತಂದ್ರೆ ಯಾಕೆ ನಿನ್ಗೆ ಅವನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೋತೀಯ? ಒಂದ್ಸರಿ ನೀನು ಕೂಡ ನಿನ್ನ ಪ್ರೀತಿನ ಅವನ ಹತ್ರ ಹೇಳ್ಕೋಬೋದಲ್ಲ. ಅವರು ಇದುವರೆಗೂ ಸಾಹೇಬ್ರು ಒಂದ್ ದಿವ್ಸನೂ ಕೂಡ ಇದ್ರ ವಿಷಯವಾಗಿ ನನ್ನ ಹತ್ರ ಮಾತಾಡಿಲ್ಲ. ಈಗ ಹೋಗಿ ನಾನು ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಹೇಳ್ಕೊಂಡ್ರೆ ಹೇಗಿರುತ್ತೆ ಹೇಳಿ ಬಾವುಕ್ಲಾಗಿ ಹತ್ಕೊಳ್ತಾ ಮನೆ ಹೊರಗಡೆ ಹೋಗ್ಬಿಡ್ತಾರೆ. ಇನ್ನು ಯಾವ ಮಾತನ್ನು ಆಡಕ್ಕಾಗದಿರಂತಹ ಸತ್ಯ ಅವರು ನಿಂತಲ್ಲೇ ಮನ್ಸಲ್ಲಿ ಮಾತು, ಅಜಿತ್ ಅವನ ಪ್ರೀತಿನ ನಿನ್ನ ಹತ್ರ ಹೇಳ್ಕೊಂಡ್ರೆ ನೀನ್ ಅವ ಪ್ರೀತಿನ ಹೇಳ್ಕೋತೀಯ ಅಂತ ಅರ್ಥನಾ ಅಮ್ಮ ಅಂತಿದ್ದಾಗಿ ಭೂಮಿಯವರು ಅಲ್ಲಿಂದ ಹೊರಟೋಗಿರ್ತಾರೆ. ಅಜಿತ್ ಮತ್ತೆ ಭೂಮಿಯವರು ಮಲ್ಕೊಂಡಿರ್ತಾರೆ. ಭೂಮಿಯವರು ಫುಲ್ ನಿದ್ದೆಗೆ ಹೋಗಿರ್ತಾರೆ. ಅಜಿತ್ ಅವರು ಸಹ ನಿದ್ದೆ ಮಾಡ್ತಾ ಇರ್ತಾರೆ. ಆದರೆ ಭೂಮಿಯವ್ರ ಮನಸ್ಸಲ್ಲಿ ಯೋಚನೆ ಇರೋದ್ರಿಂದ ಅವ್ರಿಗೆ ನಿದ್ದೆ ಬರೋದಿಲ್ಲ, ಒಳ್ಳಾಡ್ತಾ ಇರ್ತಾರೆ. ಆದರೂ ಸಹ ಅಜಿತ್ ಅವ್ರಿಗೂ ನಿದ್ದೆ ಬರ್ದಿರೋ ಹಾಗೆ ಅವರು ಸಹ ಬೆಡ್ ಮೇಲೆ ಮಲ್ಕೊಂಡು ಒದ್ದಾಡ್ತಾ ಇರ್ತಾರೆ. ಇನ್ನು ಯೋಚನೆ ಮಾಡ್ತಾ ಇರೋಂತಹ ಮನಸ್ಸಲ್ಲೇ ಭೂಮಿಯವರು ಬೆಡ್ ಮೇಲೆ ಕುತ್ಕೊಂಡು ದೇವಯಾನಿಯವರು ಲಿಸ್ಟ್ ಮಾಡ್ತಾ ಇರ್ತಾರೆ. ಮೊಬೈಲ್ ನೋಡ್ಕೊಂಡು ಇದು ಓಕೆ, ಮದುವೆಗೆ ಏನೇನು ಬೇಕು ಅಂತ ಹೇಳಿ ಈಗಲೇ ಎಲ್ಲನೂ ಕೂಡ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಮುಂದೆ ಪ್ರಾಬ್ಲಮ್ ಆಗೋದಿಲ್ಲ, ತೊಂದರೆನೂ ಕೂಡ ಆಗೋದಿಲ್ಲ. ಆಮೇಲೆ ನನ್ನ ಮಗಳು ಅಂಜು ಮಾಮ್ ಇದೆಲ್ಲಿ ಮಾಮ್ ಅದೆಲ್ಲಿ ಅಂತ ಕೇಳಿಬಿಟ್ರೆ ಕಷ್ಟ. ಈ ಸಂದರ್ಭಕ್ಕೆ ಅಶ್ವಿನಿ ಅವರು ಅಲ್ಲಿಗೆ ಬಂದ್ಬಿಟ್ಟು ನಿಂತ್ಕೋತಾರೆ. ಅದನ್ನು ನೋಡಿದಂತಹ ದೇವಯಾನಿಯವರು ಎಸ್ ಅಶ್ವಿನಿ ಅಂತಿದ್ದಾಗೆ ಅಶ್ವಿನಿ ಅವರು, ನಮ್ಮಿಬ್ಬರ ಮಧ್ಯೆ ಆಗಿರುವಂತಹ ಮಾತುಕತೆ ನಿಮ್ಗೆ ನೆನಪಿಲ್ಲ ಅಂತ ಅನ್ಕೋತೀನಿ. ದೇವಯಾನಿಯವರು, ನಿನ್ನ ಮಧ್ಯೆ 1000 ಮಾತುಕತೆ ಆಗಿದೆ, ಅದರಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾ ಇದೆಯಾ? ಯಾಕೆ ಇಷ್ಟದಲ್ಲಿದ್ಯಾ? ನಿಮ್ ಮಗಳು ಮತ್ತೆ ಅಳಿಯನ್ ಜೀವನದಲ್ಲಿ ನಾನು ಅಡ್ಡ ಬರಬಾರ್ದು ಅಂತ ಹೇಳಿದ್ರೆ ಅಲ್ವಾ ಅಂತ ಅಶ್ವಿನಿ ಹೇಳಿದಾಗ ದೇವಯಾನಿಯವರು, ಹೌದು ನೀನ್ ಬರಬಾರ್ದು. ಅವರು ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾನು ಅಡ್ಡ ಬರ್ಲಿಲ್ಲ, ದೇವಯಾನಿಯವರು ಬರ್ಲೂಬಾರ್ದು. ಅವರು ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತಿದ್ದಾಗೆ ಅಶ್ವಿನಿ ಅವರು, ಸಂಬಂಧ ಇದೆ. ನಾನು ನಿಮ್ ಮಾತಿನ ಪ್ರಕಾರ ನಡ್ಕೋತಾ ಇದ್ದೀನಿ ಅಂದ್ರೆ ನೀವು ಕೂಡ ನನ್ನ ಮಾತಿನ ಪ್ರಕಾರ ನಡ್ಕೊಬೇಕು ತಾನೆ. ನಾನ್ ನಿಮಗ್ ಸಹಾಯ ಮಾಡ್ತಿದ್ದೀನಿ ಅಂತ ಅಂದ್ಮೇಲೆ ನೀವು ಕೂಡ ನನಗೆ ಸಹಾಯ ಮಾಡ್ಲೇಬೇಕು. ದೇವಯಾನಿಯವರು, ವಿಷಯ ಏನು ಅಂತ ಹೇಳು, ಆಮೇಲೆ ನೋಡೋಣ. ನಾಳೆ ಸೂರ್ಯ ಹುಟ್ಟಿದ್ರೆ ಆ ಭೂಮಿ ಈ ಮನೆಗೆ ಸೊಸೆಯಾಗಿ ಬಂದು 1 ವರ್ಷ ಆಯ್ತು. ಯಾಕೆ ನಾಳೆನೆ ಅವಳು ಹೋಗೋ ತರ ಮಾಡಬಾರ್ದು?
ಅಶ್ವಿನಿಯವರು ಮಾತಿಗೆ ದೇವಯಾನಿಯವರು ಎಲ್ಲಿಗೆ ಕಳಿಸ್ಬೇಕು ಅವಳನ್ನ ಅಂತಿದ್ದಾಗೆ ನೆನೆ ಅಶ್ವಿನಿಯವರು ಹೇಳ್ತಾರೆ, ಅಯ್ಯೋ ಅವಳನ್ನ ಫೋಟೋ ಫ್ರೇಮ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ದೇವಯಾನಿಯವರು ಶಾಕ್ ಆಗ್ತಾರೆ. ಅಯ್ಯೋ ನಾನು ಹೇಳಿದಾಗಲ್ಲ, ಫೋಟೋ ಫ್ರೇಮ್ ಮಾಡಿಸೋದಕ್ಕೆ ಮುಹೂರ್ತ ಎಲ್ಲ ಫಿಕ್ಸ್ ಆಗಿದೆ. ಭೂಮಿ ಆ್ಯನಿವರ್ಸರಿ ಮಾಡ್ಕೊಂಡಿರುವಂತಹ ಖುಷಿನಲ್ಲಿ ಇರ್ತಾಳೆ. ಅದೇ ಖುಷಿನಲ್ಲಿ ಅವಳನ್ನ ಮೇಲಕ್ಕೆ ಕಳಿಸ್ಬಿಟ್ರೆ ದೇವಯಾನಿ ಕೋಪ ಮಾಡ್ಕೊಂಡು, ಲುಕ್, ಈ ಮನೆಯಲ್ಲಿ ನೀನು ಮನಸ್ವಿನಿ ಅನ್ನೋ ಪಾತ್ರನ ಮಾತ್ರ ನಿಭಾಯಿಸ್ತಾ ಇದ್ದೆ ಅಂತ ಅನ್ಕೋ. ಅವರು ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಿಮ್ಗೂ ಕೂಡ ಅವಳ ಮೇಲೆ ದ್ವೇಷನ ತಾನೇ ಇರೋದು. ನೀವು ಎಷ್ಟೇ ಕೋಪ ಮಾಡ್ಕೊಂಡ್ರು ನಾನು ಕೇರೇ ಮಾಡಲ್ಲ. ಆ ಭೂಮಿ ಚಿತ್ತಿನ ರೆಡಿ ಮಾಡ್ಕೊಳೋದಿಕ್ಕೆ ನನಗೆ ನಿಮ್ ಸಹಾಯ ಬೇಕು. ಅದನ್ನ ಹೇಳೋದಿಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದೆ. ದೇವಯಾನಿ ಅವರು, ನೀನ್ ಅನ್ಕೊಂಡಿರೋ ಹಾಗೆ ಈ ಯಾವ ಆಟಕ್ಕೂ ಇಲ್ಲ. ಕೊಲೆ ಮಾಡೋದು ಅದು ಟೆನ್ಷನ್ ಎಲ್ಲ ನನಗೆ ಬೇಡ, ನಾನು ಯಾವ ಆಟಕ್ಕೂ ಇಲ್ಲ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಅಶ್ವಿನಿಯವರು ಇದನ್ನ ಹೇಳೋದಿಕ್ಕೆನಾ ಇಲ್ಲಿಗೆ ಬಂದಿದ್ದು, ನೀವೇ ಸಹಾಯ ಮಾಡಲಿಲ್ಲ ಅಂದ್ರೆ ಹೇಗೆ ಮೇಡಮ್ ಅಂತ ಹೇಳಿ ಟಾಂಗ್ ಕೊಡ್ತಾರೆ. ಈ ಒಂದು ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.